ಲವ್ ಜಿಹಾದ್ ಯೂಟ್ಯೂಬರ್ ಮುಕಳಪ್ಪ ಎಂದವರಿಗೆ ಈಗ ಶೇಪ್ ಔಟ್ ಆಗಿದೆ. ಯಾಕಂದರೆ ಈ ವಿಚಾರದಲ್ಲಿ ಹಿಂದೂ ಯುವತಿಗೆ ಮೋಸ ಮಾಡಿದ್ದ ಎಂದವರಿಗೆ ಈಗ ಮುಖಭಂಗ ಆಗಿದೆ. ಯೂಟ್ಯೂಬರ್ ಖ್ವಾಜಾ ಅಲಿಯಾಸ್ ಮುಕಳಪ್ಪ ಏನಿದ್ದಾನೆ, ಈತನ ವಿರುದ್ಧ ಒಂದು ಆರೋಪ ಕೇಳಿ ಬಂದಿತ್ತು. ಆ ಒಂದು ಆರೋಪದ ವಿಚಾರವಾಗಿ ಯಾರೆಲ್ಲ ಆರೋಪ ಮಾಡಿದ್ರೆ ಅವರಿಗೆ ಈಗ ಮುಖಭಂಗ ಆಗಿರ್ಬೋದು. ಲವ್ ಜಿಹಾದ್ನ ಒಂದು ಹೆಸರು ಕೇಳಿ ಬಂದಿತ್ತು ಯೂಟ್ಯೂಬರ್ ಮುಕಳಪ್ಪನ ವಿರುದ್ಧ. ಆದರೆ ಈಗ ಅವರ ವಿರುದ್ಧ ಮಾತನಾಡಿದವರಿಗೆ ಶೇಪ್ ಔಟ್ ಆಗಿದೆ. ಯಾಕಂದರೆ ಹಿಂದೂ ಯುವತಿಗೆ ಮೋಸ ಮಾಡಿದ್ದ ಎಂದ ಯಾರು ಹೇಳಿದ್ರು ಅವರಿಗೆ ಮುಖಭಂಗ ಆಗಿರುವಂಥದ್ದು. ಈ ವಿಚಾರದಲ್ಲಿ ಯೂಟ್ಯೂಬರ್ ಮುಕಳಪ್ಪನ ವಿರುದ್ಧ ಯಾರು ಮಾತನಾಡಿದ್ರು ಅವರಿಗೆ ಅಂಥವರಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಮುಕಳಪ್ಪನ ವಿರುದ್ಧ ಮಾತನಾಡಿದವರಿಗೆ ಗಾಯತ್ರಿ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದ ಗಾಯತ್ರಿ ಮುಕಳಪ್ಪ, ಅಂದರೆ ಮುಕಳಪ್ಪನ ಹೆಂಡತಿ. ಮುಕಳಪ್ಪ ಮತ್ತು ನಾನು ಪ್ರೀತಿಸಿ ಮದುವೆ ಆಗಿದ್ದೇವೆ, ಪ್ರೀತಿಸಿನೇ ನಾವು ಮದುವೆ ಆಗಿದ್ದೇವೆ. ನಾವು ಯಾವುದೇ ಒಂದು ಮೈಂಡ್ ವಾಶ್ಗೆ ಒಳಗಾಗಿಲ್ಲ. ನಾವಿಬ್ಬರೂ ಕೂಡ ಸ್ವ ಇಚ್ಛೆಯಿಂದ ಮುಕಳಪ್ಪನ ಜೊತೆ ನಾನು ಮದುವೆ ಆಗಿದ್ದೆ. ನಾನು ಆತನ ಜೊತೆ ನಿಜವಾಗ್ಲೂ ನಾನು ಇಷ್ಟಪಟ್ಟು ಆಗಿದ್ದೀನಿ. ಮೊದಲು ನಮ್ಮ ಲವ್ಗೆ ನನ್ನ ತಾಯಿನೇ ಸಪೋರ್ಟ್ ಮಾಡಿದರು. ಆದರೆ ಈಗ ಯಾರೋ ನನ್ನ ತಾಯಿಯ ಮೈಂಡ್ ವಾಶ್ ಮಾಡಿದ್ದಾರೋ ಗೊತ್ತಿಲ್ಲ. ಅದಕ್ಕೆ ಅವರು ಈಗ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಹೊರಗಿನವರ ಮಾತು ಕೇಳಿ ನನ್ನ ತಾಯಿ ಹೀಗೆಲ್ಲ ಮಾತನಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇರುವಂಥದ್ದು. ತಾಯಿ ಸಪೋರ್ಟ್ ಮಾಡಿದ್ದ ಬಗ್ಗೆ ವಿಡಿಯೋ ಕೂಡ ಇದೆ, ಅದನ್ನೇ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಮುಕಳಪ್ಪನ ಹೆಂಡತಿ ಗಾಯತ್ರಿ ಏನಿದ್ದಾರೆ ಅವರೇ ಬಂದು ಒಂದು ವಿಡಿಯೋವನ್ನು ಮಾಡಿ ಬಿಟ್ಟಿರುವಂಥದ್ದು. ಇದರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿರುವಂಥದ್ದು. ಏನು ಒಂದು ಆರೋಪ ಕೇಳಿ ಬಂದಿತ್ತು, ಲವ್ ಜಿಹಾದ್ ಎನ್ನುವಂತಹ ಆರೋಪ. ಯೂಟ್ಯೂಬರ್ ಖ್ವಾಜಾ ಏನಿದ್ದಾನೆ ಆತ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಬೇರೆ ಒಂದು ಧರ್ಮದ ಯುವತಿಯನ್ನು ಮದುವೆ ಆಗಿದ್ದಾನೆ, ಹಿಂದೂ ಧರ್ಮದ ಯುವತಿಯನ್ನು ಮದುವೆ ಆಗಿದ್ದಾನೆ, ಹಿಂದೂ ಧರ್ಮದಕ್ಕೆ ಅವಮಾನ ಆಗೋ ರೀತಿ ವಿಡಿಯೋಗಳನ್ನು ಕೂಡ ಮಾಡ್ತಿದ್ದ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಆದರೆ ಈ ಎಲ್ಲ ಒಂದು ವಿವಾದಗಳಿಗೆ ಆರೋಪಕ್ಕೆ ಉತ್ತರ ಎನ್ನುವಂತೆ ಗಾಯತ್ರಿ ಬಂದು ವಿಡಿಯೋವನ್ನು ಮಾಡಿ ಬಿಟ್ಟಿರುವಂಥದ್ದು, ಸ್ಪಷ್ಟನೆಯನ್ನು ಕೊಟ್ಟಿದ್ದಾಳೆ. ನಮಸ್ಕಾರ, ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತ್ತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕಳಪ್ಪ ಲವ್ ಜಿಹಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಹಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ, ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದು ಈಗ ಯಾರ ಮಾತು ಕೇಳಿ ಹಂಗೆ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕಳಪ್ಪ ಕರ್ಕೊಂಡು ಹೋಗ್ಯಾನ ಅಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗೆ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನು ನಂಬಕ್ ಹೋಗ್ಬೇಡ್ರಿ. ಈ ಸುದ್ದಿ ಏನೇನೋ ಸುಳ್ಳು ಹೇಳಾಕತ್ತಾರ. ನಮ್ಮ ಅವ್ವ ಅಪ್ಪಗ ಮೈಂಡ್ ವಾಶ್ ಮಾಡಿ ಅವರೇ ಏನೇನೋ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ. ಇದನ್ನು ನಂಬೇಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ಆರೋಪ ಕೇಳಿ ಬಂದಿತ್ತು ಮುಕಳಪ್ಪನ ಮೇಲೆ. ಆ ಆರೋಪ ಎಲ್ಲವೂ ಕೂಡ ಸುಳ್ಳು. ನಾನೇ ಸ್ವ ಇಚ್ಛೆಯಿಂದ ಆತನ ಜೊತೆ ಹೋಗಿದ್ದೇನೆ. ನಾವು ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಮದುವೆ ಕೂಡ ಆಗಿದ್ದೀವಿ. ಯಾರೋ ನಮ್ಮ ತಂದೆ ತಾಯಿಯ ಒಂದು ಮೈಂಡ್ ವಾಶನ್ನು ಮಾಡಿ ಈ ರೀತಿಯಾಗಿ ಇಳಿಸ್ತಾ ಇದ್ದಾರೆ. ಮೀಡಿಯಾ ಮುಂದೆ ನಮ್ಮ ತಾಯಿ ಯಾಕೆ ಈ ಥರ ಹೇಳ್ತಾ ಇದ್ದಾಳೋ ಗೊತ್ತಿಲ್ಲ. ಮೊದಲು ನಮ್ಮ ಪ್ರೀತಿಗೆ ನಮ್ಮ ತಾಯಿಯನ್ನೇ ಸಪೋರ್ಟ್ ಮಾಡಿದ್ದು, ಆದರೆ ಈಗ ಯಾಕೆ ಈ ರೀತಿ ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ಇದೆಲ್ಲದಕ್ಕೂ ಕೂಡ ನಾನು ಉತ್ತರ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಂದು ಮಾತನಾಡಿರುವಂಥದ್ದು ಗಾಯತ್ರಿ. ಯಾಕಂದರೆ ಈ ವಿಚಾರ ಏನಿದೆ, ಅನೇಕರು ಆರೋಪ ಮಾಡ್ತಿದ್ರು, ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾಳೆ ಗಾಯತ್ರಿ. ಈ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರ, ಆ ಮುಕಳಪ್ಪನ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಮಾತನಾಡೋಣ. ಮಂಜುನಾಥ್ ಅವರು ನಮ್ಮ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರೇ, ಕೇಳಿಸ್ತಾ ಇದೆಯಾ? ಏನಿದು ವಿಚಾರ? ಆರೋಪ ಕೇಳಿ ಬಂದಿತ್ತು ಯೂಟ್ಯೂಬರ್ ಮುಕಳಪ್ಪನ ವಿರುದ್ಧ ಲವ್ ಜಿಹಾದ್ ಎನ್ನುವಂತಹ ಒಂದು ಮಾತು. ಇದಕ್ಕೆ ಮತ್ತೆ ಗಾಯತ್ರಿ ಬಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನು ವಿಚಾರ ಅಂತ ಇದು? ಹೌದು ಭೀಮ, ಈ ಇತ್ತೀಚೆಗೆ ಏನು ಮುಕಳಪ್ಪ ಯೂಟ್ಯೂಬರ್. ಹೇಳಿ, ಕೇಳಿಸ್ತಾ ಇದೆ. ಓಕೆ, ಏನೋ ಲೈನ್ ಸಂಪರ್ಕ ಕಟ್ಟಾಯಿತು ಅನಿಸುತ್ತೆ. ಪರವಾಗಿಲ್ಲ. ಏನಂದ್ರೆ ಸ್ಪಷ್ಟೀಕರಣ ಕೊಟ್ಟಿರುವಂಥದ್ದು ಈ ಗಾಯತ್ರಿ ಎನ್ನುವಂತಹ ಹುಡುಗಿ ಏನಿದ್ದಾಳೆ ಮುಕಳಪ್ಪನ ಹೆಂಡತಿಗೆ, ನಾನೇ ಸ್ವ ಇಚ್ಛೆಯಿಂದ ಹೋಗಿ ಮದುವೆ ಆಗಿದ್ದೀನಿ, ಯಾರೂ ಕೂಡ ನನಗೆ ಬಲವಂತ ಮಾಡಿಲ್ಲ, ಆತ ಕೂಡ ನಾನು ಮೈಂಡ್ ವಾಶ್ ಮಾಡಿಲ್ಲ, ನಾನೇ ಇಷ್ಟಪಟ್ಟು ಹೋಗಿರುವಂಥದ್ದು. ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದೀವಿ, ನಮ್ಮ ತಾಯಿ ಒಪ್ಕೊಂಡಿದ್ದಾರೆ,
ಮನೆಯವರೆಲ್ಲ ಒಪ್ಕೊಂಡೇ ಇದಾಗಿತ್ತು ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಆತ ಯಾವುದೇ ಕಾರಣಕ್ಕೂ ಕೂಡ ಬಲವಂತ ಮಾಡಿಲ್ಲ. ಇದರಲ್ಲಿ ಲವ್ ಜಿಹಾದ್ ಅನ್ನೋದು ಏನೂ ಇಲ್ಲ. ಬೇರೆ ಯಾರೋ ಬೇಕಂತ ಈ ಒಂದು ವಿಚಾರವನ್ನು ಆರೋಪವನ್ನು ಹೇಳ್ತಾ ಇರುವಂಥದ್ದು. ಇದರಲ್ಲಿ ಏನೊಂದು ಷಡ್ಯಂತ್ರ ಇರಬಹುದು, ಆದರೆ ಯಾರೂ ಕೂಡ ಮೈಂಡ್ ವಾಶನ್ನು ಮಾಡಿಲ್ಲ ಈ ಒಂದು ವಿಚಾರವಾಗಿ. ಯಾಕಂದರೆ ಈತ ಯೂಟ್ಯೂಬರ್ ಏನಿದ್ದಾನೆ ಮುಕ್ಕಳಪ್ಪ, ಈ ಒಂದು ವಿಚಾರದಲ್ಲಿ ಯಾರೋ ಸುಮ್ಮನೆ ಬೇಕಂತ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಆತ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು, ಕಾಮಿಡಿ ವಿಡಿಯೋಗಳನ್ನು ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ತುಂಬ ಈಗ ಪ್ರಸಿದ್ಧಿಯಾಗಿದ್ದಾನೆ, ಹೆಸರು ಮಾಡಿದ್ದಾನೆ. ಒಂದು ಸ್ವಲ್ಪ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಕ್ಕಳಪ್ಪ ಅಂತಂದರೆ ಸ್ವಲ್ಪ ಪ್ರಸಿದ್ಧ ಆದಂತಹ ವ್ಯಕ್ತಿ, ಯೂಟ್ಯೂಬರ್. ತನ್ನದೇ ಒಂದು ರೀತಿಯ ಶೈಲಿಯಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದ. ಕೆಲವೊಂದು ಕಂಟೆಂಟ್ಗಳು ತುಂಬ ಜನರಿಗೆ ಇಷ್ಟ ಆಯಿತು. ಆತನ ಕಾಮಿಡಿಯ ಒಂದು ಶೈಲಿ ಕೂಡ ಇಷ್ಟ ಆಗ್ತಾ ಹೋಯಿತು ಜನರಿಗೆ. ಆಗ ಆತ ಫೇಮಸ್ ಆಗ್ತಾ ಬಂದ. ಅನೇಕ ವಿಡಿಯೋಗಳಲ್ಲಿ ಈ ಗಾಯತ್ರಿಯನ್ನು ಕೂಡ ನಾವು ನೋಡಿರ್ತೀವಿ. ಮುಕ್ಕಳಪ್ಪನ ಒಂದು ಕಂಟೆಂಟ್ ವಿಡಿಯೋಗಳಲ್ಲಿ ಈ ಗಾಯತ್ರಿ ಕೂಡ ನಟನೆ ಮಾಡ್ತಾ ಇದ್ಲು. ಅವರ ಒಂದು ಆ ನಟನೆಯ ಒಂದು ವಿಚಾರಗಳಲ್ಲಿ ಅವರಿಗೆ ಸ್ನೇಹ ಸಂಬಂಧ ಆಗಿ ಪ್ರೀತಿಯಾಗಿ ಈಗ ಇವರಿಬ್ಬರು ಕೂಡ ಮದುವೆ ಆಗಿದೆ. ಮದುವೆಯಾಗಿ ಇಬ್ಬರು ಚೆನ್ನಾಗೇ ಇದ್ದಾರೆ. ಆದರೆ ಇಷ್ಟು ದಿನ ಇಲ್ಲದಂಥ ಒಂದು ಆರೋಪ ಈಗ ಕೇಳಿ ಬಂತು. ಈತೇನೋ ಲವ್ ಜಿಹಾದ್ ಮಾಡಿದ್ದಾನೆ, ಇಲ್ಲ ಸಲ್ಲದ ಒಂದು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಆ ಹುಡುಗಿನ ಕರ್ಕೊಂಡು ಹೋಗಿದ್ದಾನೆ ಯಾಮಾರಿಸಿ ಅಂತ ಹೇಳಿ ಆರೋಪ ಏನು ಕೇಳಿ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಆ ಹುಡುಗಿ ಗಾಯತ್ರಿನೇ ಬಂದು ಸ್ಪಷ್ಟೀಕರಣವನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.